ಹಲೋ ಗೈಸ್, ಹಾಯ್ ಎಲ್ಲರೂ ನಮಸ್ಕಾರ. ಕಂಪ್ಯೂಟರ್ ನಾಲೆಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸೊ ಇವತ್ತಿನ ವಿಡಿಯೋದಾಗ ನಾವು ಕಂಪ್ಯೂಟರ್ ಮೆಮರಿ ಬಗ್ಗೆ ತಿಳ್ಕೊಳ್ಳೋಣ ಸ್ನೇಹಿತರೆ. ಸೊ ಕಂಪ್ಯೂಟರ್ ಮೆಮರಿ ಯಾಕೆ ಇಂಪಾರ್ಟೆಂಟ್ ಅಪ್ಪ ಅಂದರೆ ಕಂಪ್ಯೂಟರಲ್ಲಿ ಇರ್ತಕ್ಕಂಥ ಎಲ್ಲ ಡೇಟಾಗಳನ್ನ ಸ್ಟೋರ್ ಮಾಡಲಿಕ್ಕೆ ಮತ್ತು ಕಂಪ್ಯೂಟರ್ಲಿ ಏನೇ ಒಂದು ವರ್ಕ್ನ ಮಾಡಬೇಕಂದ್ರೆ ಈ ಒಂದು ಮೆಮರಿ ಕಂಪ್ಯೂಟರಲ್ಲಿ ಬರ್ತಕ್ಕಂಥ ರ್ಯಾಮು ರಾಮು ಹಾಗೆ DVD, ಫ್ಲಾಪ್ ಡಿಸ್ಕ್, ಮ್ಯಾಗ್ನೆಟಿಕ್ ಟೇಪ್ ಇವೆಲ್ಲ ಡಿವೈಸ್ಗಳು ನಮಗೆ ವೆರಿ ಹೆಲ್ಪ್ಫುಲ್ ಆಗ್ತವೆ ಅಂತ ಹೇಳ್ಬೋದು ಡೇಟಾನ ಸ್ಟೋರ್ ಮಾಡಲಿಕ್ಕೆ. ಸೊ ಆ ಒಂದು ಇನ್ಫಾರ್ಮೇಶನ್ ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡ್ರಿ. ಹಾಗೆ ಚಾನಲ್ಗೆ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ನಾನು ಕವರ್ ಮಾಡ್ತಕ್ಕಂಥ ಎಲ್ಲ ಟಾಪಿಕ್ಗಳ ವಿಡಿಯೋ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಆಲ್ರೆಡಿ ಕವರ್ ಮಾಡಿರ್ತಕ್ಕಂಥ ಟಾಪಿಕ್ ಇಲ್ಲಿ ನೋಡ್ಬೋದು. ನಾವು ಕಂಪ್ಯೂಟರ್ ಒಳಗಡೆ ಕಲಿಬೇಕಾಗಿರ್ತಕ್ಕಂಥ ಹಲವಾರು ಚಾಪ್ಟರ್ಗಳಿದ್ದಾವೆ. ಸೊ ಅದರಲ್ಲಿ ಫಸ್ಟ್ ಚಾಪ್ಟರ್ ಇಂಟ್ರೊಡಕ್ಷನ್ ಟು ಕಂಪ್ಯೂಟರ್ ಅಂತ ಇದೆಯಲ್ಲ, ಅದರಲ್ಲಿ ನಾವು ಕವರ್ ಮಾಡಿರ್ತಕ್ಕಂಥ ಟಾಪಿಕ್ ಯಾವ್ಯಾವಪ್ಪ ಅಂದರೆ ಸೊ ಜನರೇಷನ್ ಆಫ್ ಕಂಪ್ಯೂಟರ್ ಕ್ಲಾಸಿಫಿಕೇಶನ್, ಟೈಪ್ ಆಫ್ ಇನ್ಪುಟ್ ಡಿವೈಸ್, ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಕಂಪೈಲರ್ ಮತ್ತು ಇಂಟರ್ಪ್ರಿಟರ್, CPU ಅಂದರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್, ಹಾಗೆ ಕಂಪ್ಯೂಟರ್ ಮೆಮರಿ ಯೂನಿಟ್ ಅಂದರೆ MB, GB, KB, PB, ಸೊ TV, ಸೊ ಎಲ್ಲವೂ ಇದರಲ್ಲಿ ಕವರ್ ಆಗುತ್ತೆ. ನೆಕ್ಸ್ಟ್ ಕಂಪ್ಯೂಟರ್ ಮೆಮರಿ ಟೈಪ್, ಸೊ ಅದರಲ್ಲಿ ಸೆಕೆಂಡರಿ ಮೆಮರಿ ಮತ್ತು ಪ್ರೈಮರಿ ಮೆಮರಿ. ಸೊ ಈಗ ನೋಡ್ತಾ ಇರೋದು ನಾವು ಆಲ್ರೆಡಿ ಸೆಕೆಂಡರಿ ಮೆಮರಿ ಬಗ್ಗೆ ನಾನು ಆಲ್ರೆಡಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಸ್ನೇಹಿತರೆ. ಸೊ ಆ ವಿಡಿಯೋನ ನೋಡಿಲ್ಲ ಅಂದರೆ ದಯವಿಟ್ಟು ಚಾನಲ್ಗೆ ಹೋಗಿ ಆ ವಿಡಿಯೋನ ನೋಡ್ರಿ. ಇಲ್ಲಾಂದರೆ ಈ ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡ್ಕೊಂಡು ನೋಡ್ಬೋದು ಸ್ನೇಹಿತರೆ. ನೆಕ್ಸ್ಟ್ ಇವತ್ತಿನ ಟಾಪಿಕ್ ಬಂದ ರಾಮ್ ಅಂದರೆ ರೀಡ್ ಒನ್ಲಿ ಮೆಮರಿ. ಸೊ ಈ ಒಂದು ಟಾಪಿಕ್ನ ನಾವು ಇವತ್ತು ಕವರ್ ಮಾಡ್ತಾ ಇದ್ವಿ. ಆಲ್ರೆಡಿ ನಾನು ರ್ಯಾಮ್ ಬಗ್ಗೆ ಹೇಳಿದ್ದೀನಿ. ರ್ಯಾಮ್ ಅಂದರೆ ರ್ಯಾಂಡಮ್ ಆಕ್ಸೆಸ್ ಮೆಮರಿ. ಸೊ ಅದರಲ್ಲಿ 2 ಟೈಪ್ ಇದ್ದಾವೆ, ಒಂದು SRAM, ಇನ್ನೊಂದು DRAM. SRAM ಅಂದರೆ ಸ್ಟ್ಯಾಟಿಕ್ ರ್ಯಾಂಡಮ್ ಆಕ್ಸೆಸ್ ಮೆಮರಿ. SRAM ಅಂದರೆ ಸ್ಟ್ಯಾಟಿಕ್ ರ್ಯಾಂಡಮ್ ಆಕ್ಸೆಸ್ ಮೆಮರಿ. DRAM ಅಂದರೆ ಡೈನಾಮಿಕ್ ರ್ಯಾಂಡಮ್ ಆಕ್ಸೆಸ್ ಮೆಮರಿ. ಸೊ ಇವತ್ತು ನಾವು ಕವರ್ ಮಾಡ್ತಕ್ಕಂಥ ಟಾಪಿಕ್ ರಾಮ್ ಅಂದರೆ ರೀಡ್ ಒನ್ಲಿ ಮೆಮರಿ. ಸೊ ಅದರಲ್ಲಿ 4 ಟೈಪ್ ಇದ್ದಾವೆ. ಒಂದು PRAM, ನೆಕ್ಸ್ಟ್ EPRAM, WPRAM, ಹಾಗೆ ಫ್ಲ್ಯಾಶ್ ಮೆಮರಿ. ಸೊ ಅದೊಂದು ಟೈಪ್ ಇದೆ. ಸೊ ಈಗ ಎಲ್ಲ ವಿಡಿಯೋ ಸೊ ನಲ್ ಟೈಪು ನಮ್ಮ ರಾಮ್ ಅಲ್ಲಿ ನೋಡಲಿಕ್ಕೆ ಸಿಗ್ತವೆ. ಸೊ ಅವು ಯಾವ್ಯಾವಪ್ಪ ಅಂದರೆ PRAM ಅಂದರೆ ಪ್ರೋಗ್ರಾಮೇಬಲ್ ರೀಡ್ ಒನ್ಲಿ ಮೆಮರಿ, PRAM. ಸೊ ಈ PRAM ಅಂದರೆ ಎರೇಜಬಲ್ ಪ್ರೋಗ್ರಾಮೇಬಲ್ ರೀಡ್ ಒನ್ಲಿ ಮೆಮರಿ, ನೆಕ್ಸ್ಟ್ WPRAM ಅಂದರೆ ಎಲೆಕ್ಟ್ರಿಕಲಿ ಎರೇಜಬಲ್ ಪ್ರೋಗ್ರಾಮೇಬಲ್ ರೀಡ್ ಒನ್ಲಿ ಮೆಮರಿ. ಸೊ ಲಾಸ್ಟ್ ಟೈಪ್ ಬಂದಿಲ್ಲಿ ಫ್ಲ್ಯಾಶ್ ಮೆಮರಿ ಕೂಡ ನಮಗೆ ರಾಮ್ ಅಲ್ಲಿ ನೋಡಲಿಕ್ಕೆ ಸಿಗ್ತದೆ. ಸೊ ರಾಮ್ ಅಲ್ಲಿ ಬರ್ತಕ್ಕಂಥದ್ದು ಎಲ್ಲ ಟೈಪ್ಗಳನ್ನು ನಾವು ಯಾವ ರೀತಿ ಟೆಕ್ನಾಲಜಿ ಅಪ್ಗ್ರೇಡ್ ಆಗ್ತಾ ಬಂತು. ಸೊ ಫಸ್ಟ್ ನಾವು ಕಂಪ್ಯೂಟರ್ನ ಇನ್ವೆನ್ಷನ್ ಮಾಡಿದಾಗ ಸೊ ನಮಗೆ ಯಾವ ರೀತಿಯಾಗಿ ನಮ್ಮ ರಾಮ್ ಚಿಪ್ ನಮಗೆ ಸಿಕ್ತಿತ್ತು ಅನ್ನೋದನ್ನು ಈ ಒಂದು ಟೈಪ್ನ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ನಾವೀಗ. ಸೊ ರಾಮ್ ಅಂದರೆ ರೀಡ್ ಒನ್ಲಿ ಮೆಮರಿ. ಸೊ ಅದನ್ನು ನಾವು ಫಸ್ಟ್ ಸ್ಟಾರ್ಟಿಂಗ್ ನಮಗೆ ಮೆಮರಿ ಚಿಪ್ ಸಿಗಬೇಕಾದ್ರೆ ಸೊ ಅದರಲ್ಲಿ ಏನೇನು ಇರ್ತಿತ್ತು ಅನ್ನೋದನ್ನ ಇಲ್ಲಿ ನೋಡ್ತಾ ಹೋಗೋಣ ನಾವು. ಸೊ ಇಟ್ ಈಸ್ ಪ್ರೋಗ್ರಾಮ್ಡ್ ಡ್ಯೂರಿಂಗ್ ದ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್. ದ ಇನ್ಫಾರ್ಮೇಶನ್ ಒನ್ಸ್ ರಿಟರ್ನ್ ಆನ್ ಇಟ್ ಕೆನಾಟ್ ಬಿ ಚೇಂಜ್ಡ್. ಸೊ ರಾಮ್ ಅಲ್ಲಿ ನಾವು ಫಸ್ಟ್ ನಮಗೆ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ರು ಆ ಚಿಪ್ಗಳನ್ನು. ಸೊ ಅವರೇ ಒಂದು ಪ್ರೋಗ್ರಾಮ್ನ ಇನ್ಬಿಲ್ಟ್ ಆಗಿ ನಮಗೆ ಕೊಡ್ತಾ ಇದ್ರು. ಅದನ್ನು ನಾವು ಯಾವುದೇ ರೀತಿ ಚೇಂಜ್ನ ಮಾಡಲಿಕ್ಕೆ ಸಾಧ್ಯ ಇರ್ತಿರಲಿಲ್ಲ ಇದರಲ್ಲಿ. ಸೊ ನೆಕ್ಸ್ಟ್ ಟೈಪ್ ಬರೋದು ಇಲ್ಲಿ PRAM ಅಂದರೆ ಪ್ರೋಗ್ರಾಮೇಬಲ್ ರೀಡ್ ಒನ್ಲಿ ಮೆಮರಿ. ಸೊ ಇದರಲ್ಲಿ ಏನೇನಿದೆಯಪ್ಪ ಅಂದರೆ ಇಟ್ ಈಸ್ ಸಿಮಿಲರ್ ಟು ರಾಮ್, ಸೇಮ್ ರಾಮ್ ಟೈಪ್ ಇರುತ್ತೆ. ದ ಒನ್ಲಿ ಡಿಫ್ರೆನ್ಸ್ ಈಸ್ ದ್ಯಾಟ್ it is manufactured as a blank chip. User can get a blank PRAM chip and program it using a programmer or PRAM burner, but once written it cannot be erased or rewritten. So ನಮಗೆ ಅಪ್ಗ್ರೇಡ್ ಆಗಿ PRAM ಅಂತ ಒಂದು ಚಿಪ್ ಸಿಕ್ತು. ಅದರಲ್ಲಿ ನಾವು ಬ್ಲ್ಯಾಂಕ್ ಚಿಪ್ ಸಿಕ್ತಿತ್ತು ನಮಗೆ ಮ್ಯಾನುಫ್ಯಾಕ್ಚರ್ ಮಾಡೋದ್ರಲ್ಲಿ. ಸೊ ಆ ಬ್ಲ್ಯಾಂಕ್ ಚಿಪ್ ಅಲ್ಲಿ ನಾವು ನಮ್ಗೆ ಬೇಕಾದಂಥ ಪ್ರೋಗ್ರಾಮ್ನ ಇನ್ಸರ್ಟ್ ಮಾಡ್ತಿದ್ವಿ. ಆ ಪ್ರೋಗ್ರಾಮ್ನ ಒಮ್ಮೆ ನಾವು ಇನ್ಸರ್ಟ್ ಮಾಡಿಂದ
ಅಟ್ ಕೆನಾಟ್ ಬಿ ಎರೇಜ್ಡ್ ಆರ್ ರಿಟರ್ನ್. ಸೊ ನಮಗೆ ಬ್ಲ್ಯಾಂಕ್ ಚಿಪ್ ಸಿಗ್ತಿತ್ತು. ಫಸ್ಟ್ ಒಂದರಲ್ಲಿ ರಾಮ್ ಅಲ್ಲಿ ನಮಗೆ ಒಂದು ಇನ್ಬಿಲ್ಟ್ ಆಗಿ ಒಂದು ಪ್ರೋಗ್ರಾಮ್ನ ಅವರು ಸೆಟ್ ಮಾಡಿ ಕೊಡ್ತಾ ಇದ್ರು. ಆಮೇಲೆ ಒಂದು ಬ್ಲಾಂಕ್ ಚಿಪ್ನ ಕೊಟ್ಟರು. ನಮ್ಗೆ ಬೇಕಾಗಿರ್ತಕ್ಕಂಥ ಒಂದು ಪ್ರೋಗ್ರಾಮ್ನ ಇನ್ಸರ್ಟ್ ಮಾಡ್ಕೊಳ್ಳಿಕ್ಕೆ. ಆ ಇನ್ಸರ್ಟ್ ಮಾಡಿರ್ತಕ್ಕಂಥ ಒಂದು ಪ್ರೋಗ್ರಾಮ್ನ ನಾವು ಎರೇಜ್ ಮಾಡಕ್ ಆಗ್ತಿರ್ಲಿಲ್ಲ, ರಿಟರ್ನ್ ಮಾಡಕ್ಕೆ ಆಗ್ತಿರ್ಲಿಲ್ಲ. ಸೊ ನೆಕ್ಸ್ಟ್ ಟೈಪ್ ಬರೋದು ನಮಗೆ ಇಲ್ಲಿ EPROM ಅಂದ್ರೆ ಎರೇಸಬಲ್ ಪ್ರೋಗ್ರಾಮೇಬಲ್ ರೀಡ್ ಓನ್ಲಿ ಮೆಮರಿ. ಸೊ ಇದರಲ್ಲಿ ಏನಿರುತ್ತಪ್ಪ ಅಂದ್ರೆ ಇಟ್ ಈಸ್ ಅಡಿಷನಲ್ ಫ್ಯೂಚರ್ ವೇರ್ ಡಾಟಾ ಒನ್ಸ್ ರಿಟರ್ನ್ it can be erased or written by exposing to strong UV light. ಸೊ ಒಂದು UV ಲೈಟ್ ಒಂದು ಸಹಾಯದಿಂದ ಇದರಲ್ಲಿ ನಾವು ಒಂದು ಪ್ರೋಗ್ರಾಮ್ನ ಎರೇಸ್ ಮಾಡಬಹುದಿತ್ತು, ಹಾಗೆ ರಿಟರ್ನ್ ಮಾಡಬಹುದಿತ್ತು. ಬಟ್ ಇಟ್ ಈಸ್ ಟೈಮ್ ಕನ್ಸ್ಯೂಮಿಂಗ್. ಇದೊಂದು ಬಹಳಷ್ಟು ಟೈಮ್ನ ಇದು ತೆಗೆದುಕೊಳ್ತಿತ್ತು. ನೆಕ್ಸ್ಟ್ ನಮಗೆ ಬರ್ತಕ್ಕಂಥದ್ದು WPROM ಅಂದ್ರೆ ಎಲೆಕ್ಟ್ರಿಕಲಿ ಎರೇಸಬಲ್ ಪ್ರೋಗ್ರಾಮೇಬಲ್ ರೀಡ್ ಓನ್ಲಿ ಮೆಮರಿ. ಸೊ ಇದರಲ್ಲಿ ನಾವು ಇಂಡಿಪೆಂಡೆಂಟ್ಲಿ ರೀಡ್, ಎರೇಸ್ಡ್ and rewritten electronically, no need UV light. ಸೊ ಯಾವುದೇ ರೀತಿ UV ಲೈಟ್ ನ ನೆಸೆಸರಿ ಇಲ್ಲಿ ಇರಲ್ಲ. ಸೊ ಇದರಲ್ಲಿ ನಾವು ಚೇಂಜಸ್ ಕೂಡ ಮಾಡ್ಕೋಬಹುದು, ಹಾಗೆ ಪ್ರೋಗ್ರಾಮ್ಗಳನ್ನ ನಮಗೆ ಯಾವ ರೀತಿ ಅನುಕೂಲ ಆಗಬೇಕು ಅದನ್ನು ನಾವು ಎರೇಸ್ ಮಾಡಿ ರಿಟರ್ನ್ ಕೂಡ ಮಾಡ್ಕೋಬಹುದು. ಸೊ ಈ ಮಾಹಿತಿ ಹೆಂಗ ಅನ್ಸ್ತಂತ ಕಮೆಂಟ್ ಮಾಡ್ರಿ, ಹಾಗೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ನಿಮ್ಮ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ, ಹಾಗೆ ಇಲ್ಲಿ ಕವರ್ ಮಾಡಿರ್ತಕ್ಕಂಥ ಎಲ್ಲ ಟಾಪಿಕ್ ಗಳನ್ನ ನೋಡೋದನ್ನು ಕೂಡ ಮರಿಬೇಡಿ. ಈ ವಿಡಿಯೋನ ಶೇರ್ ಮಾಡ್ತಾ, ಸೊ ಮುಂದಿನ ವಿಡಿಯೋ ನಾನು ಕವರ್ ಮಾಡ್ತಾ ಇದ್ದೀನಿ ಡಿಫ್ರೆನ್ಸ್ ಬಿಟ್ವೀನ್. ಸೊ ಇಲ್ಲಿ ನೋಡ್ಬೋದು ನೀವು ಡಿಫ್ರೆನ್ಸ್ ಬಿಟ್ವೀನ್ ರ್ಯಾಮ್ ಅಂಡ್ ರಾಮ್. ಸೊ ರ್ಯಾಮ್ ಮತ್ತೆ ರಾಮ್ ನ ಡಿಫ್ರೆನ್ಸ್ ಏನು ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗ್ರಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ಕೊಳ್ರಿ ಸ್ನೇಹಿತರೆ. ನಾನು ಹಾಕ್ತಕ್ಕಂಥ, ಯಾಕಂದ್ರೆ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ಕೊಳ್ಳಿಲ್ಲ ಅಂದ್ರೆ ನಾನು ಹಾಕತಕ್ಕಂಥ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ನಿಮಗೆ ಸಿಗಲ್ಲ. ಸೊ ನೀವು ನಿಜವಾಗ್ಲೂ ಕಂಪ್ಯೂಟರ್ನ ಕಲಿಬೇಕಂದ್ರೆ ಕಂಪ್ಯೂಟರ್ ನಾಲೆಜ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗ್ರಿ, ಹಾಗೆ ವಿಡಿಯೋನ ಕಂಟಿನ್ಯೂ ನೋಡ್ತಾ ಇರಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಗೈಸ್, ಥ್ಯಾಂಕ್ ಯು ಸೋ ಮಚ್.